ನೀವು ಬನ್ನಿ, ಎಲ್ಲರೂ ಕೂತು ನಾನು ಬರ್ತೀನಿ. ಒಂದು ಶಾಂತಿಯುತವಾಗಿ ಅಂಬೇಡ್ಕರ್ಗೆ ಒಂದು ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಒಂದು ಒಳ್ಳೆ ಜಾಗನ ಗುರುತಿಸೋಣ. ಇಷ್ಟು ಹೋರಾಟ ಮಾಡಿ ಇಷ್ಟು ಅವಮಾನದ ಮಾತು ಕೇಳಿ ಬೇರೆ ಕಡೆ ಹಾಕ್ಸಿದ್ರೆ ಇಲ್ಲ. ಅಲ್ಲಿ ಎಕರೆಗಳು ದೇವಸ್ಥಾನಗಳು ಕಟ್ಕೊಂತಾರೆ, ರೋಡ್ಗೆಲ್ಲ ಬಂದಿದ್ರೆ ಇವ್ರೇನು ಸಾರ್ವಜನಿಕರ ಹಿತಾಸಕ್ತಿನ ಕಾಪಾಡೋಕ್ಕೋಸ್ಕರ ಸರ್ಕಲ್ ಅಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಸೈಡ್ಗೆ ಬರೀ 4ಗೆ ಒಂದು 5 ಅಡಿ ಮಾಡ್ಕೊಂಡ್ರ 4 ಅದನ್ನೂ ಬಂದು ಇವ್ರು ತಡೀತಾರ ಅಂದ್ರೆ ಇನ್ನೆಷ್ಟು ದಲಿತ ವಿರೋಧಿಗಳಿರ್ಬೋದು, ಇನ್ನೆಷ್ಟು ಮನುವಾದಿಗಳಿರ್ಬೇಕು ಇವ್ರು ಮೇಡಮ್. ಇವರು ಮೇಡಮ್ ಅವ್ರು ಕೊಟ್ಟಿರೋ ಡೇಟಕ್ಕೆ ನಾವು ಬರಲ್ಲ. ನಾವು ಇಲ್ಲಿ ಮತ್ತೆ ಇದನ್ನ ಏನೋ ಒಂದು ಅಲ್ಲ, ಇಲ್ಲಿ ಅನಾವರಣ ಮಾಡೋದಕ್ಕೆ ಇಲ್ಲಿರೋ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನೀವು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅಂತ ಧಮಕಿಗಳು ಫೋನ್ಗಳು ಮಾಡಿ ನೋಟಿಸ್ ಅವ್ರು ಕೊಡೋದು. ಅವ್ರೇನಕ್ಕೆ ಮೇಡಮ್ ಕೊಡ್ತೀರಾ? ಏನಕ್ಕೆ ಮೇಡಮ್? ನಮ್ಗೆ ಗೊತ್ತಿದ್ರೆ ಏನ್ ಮಾಡವ್ರೆ, ನಮ್ಮ ಮೇಲೆ 5 ಜನ ಮುಖಂಡರ ಮೇಲೆ ಏನ್ ಮಾಡೋದಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಕಂಪ್ಲೇಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೊಟ್ಟಿರೋದು? ಇವರೇ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಮುಖಂಡರು ಅವರೇ ಕೊಟ್ಟಿದ್ದಾರೆ. ಅವರು ಯಾರಿಗೂ ವ್ಯಕ್ತಪಡಿಸಿಲ್ಲ. PDO ನಮಗ್ ತೋರಿಸಿದ್ರು. ಇವಾಗ ಕೇಳಿದ್ರೆ ನಾವು ಕೊಟ್ಟಿಲ್ಲ ಅಂತ. ರಾತ್ರಿ 11 ರಾತ್ರಿ ಮನೆಗೆ ಹೋಗಿದ್ದಾರೆ ಪೊಲೀಸರು. ನಮ್ಮ ಮನೆಗಳು ನುಗ್ತಾ ಇದ್ದಾರೆ. ಏನಕ್ಕೆ ಇದು ಮಾಡ್ತಾ ಇದ್ದೀರಾ ನೀವು? ನಿರ್ಮಾಣ ಮಾಡ್ಲಿಕ್ಕಂತಾನೆ ಊರಿನ ಹಿರಿಯರೆಲ್ಲ ಮಾತಾಡಿ ಅವ್ರಿಗೆ ಬೇಡ ಅಂತೇಳಿ ಇಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ಅವರೇ ಯಾರು ಗೋಡೆಗೆ ಇದ್ಕೊಂಡು ಕೊಟ್ಟಿರೋದು ಏನ್ ಸರ್ ನಿರ್ಮಾಣ ಮಾಡಕ್ಕಂತ ಊರವರೆಲ್ಲ ನಿಗದಿ ಮಾಡಿರೋ ಜಾಗದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡೋಣ ಅಂತ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಆದ್ರೆ ಇವ್ರು ಏಕಾಏಕಿ ಯಾವ ಉದ್ದೇಶ ಇಟ್ಕೊಂಡು ಸ್ಟಾಪ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಆಯ್ತು, ಈಗ ಒಂದು ಅವರು ಮತ್ತೆ ಈ ಊರಿನ ಕೆಲವು ಗ್ರಾಮಸ್ಥರು ಎಲ್ಲರೂ ಬಂದು ಲಾಸ್ಟ್ ಟೈಮ್ ಇಲ್ಲೇನು ಅಲ್ಲಿ ನಿರ್ಮಾಣ ಮಾಡಿದಾಗ ಮತ್ತೆ ಕೊನೆಗೆ ಅಲ್ಲಿ ಬೇಡ ಆದ ರಸ್ತೆಗಳು ಇದಾಗ್ತದೆ. ಮತ್ತೆ ಅಂಬೇಡ್ಕರ್ಗೆ ಒಂದು ಗೌರವ ಇದೆ. ಅಲ್ಲಿ ನಾಳೆ ಹಸುಗಳು ಎಮ್ಮೆಗಳು ಅಥವಾ ಗಂಜಲ ಆಗ್ತವೋ ಸಗಣಿ ಆಗ್ತದೋ ಅದು ಒಂದು ರೀತಿ ಅವ್ರು ಮಾಡುವಂಥ ಅವಮಾನ ಅನ್ನೋ ಥರದಲ್ಲಿ ಬೇಡ ಅಂತೇಳಿ ಕೊನೆಗೆ ತೀರ್ಮಾನ ಮಾಡಿ ಇಲ್ಲಿ ಆಲ್ರೆಡಿ ಒಂದು ಬೈರೇಗೌಡರದು ಒಂದು ನಾಮಫಲಕ ಇತ್ತು. ಆ ನಾಮಫಲಕ ಪಕ್ಕದಲ್ಲೇ ಆಕ್ಚುಲಿ ಅದು ಒಂದು ಕ್ಲಾರಿಫಿಕೇಶನ್ ನಿಮಗೆ, ಇಲ್ಲಿ ಅಂಬೇಡ್ಕರ್ದು ಪುತ್ಥಳಿ ನಿರ್ಮಾಣ ಅಲ್ಲ. ನಾವಲ್ಲ ಅವತ್ತು ತೀರ್ಮಾನ ಮಾಡಿದ್ದು. ಅಂಬೇಡ್ಕರ್ದು ಒಂದು ಬೋರ್ಡಲ್ಲಿ ಚಿತ್ರ ಇರುವಂಥದ್ದು ಬೋರ್ಡ್ ಹಾಕಬೇಕು ಅಂತ ಮಾತಾಡಿದ್ರು. ಭಾವಚಿತ್ರದ ಒಂದು ಬೋರ್ಡು ಅದರಲ್ಲಿ ತಾವು ನೋಡಿರ್ಬೋದಲ್ಲಿ ಅಲ್ಲಿ ಇದೆಯೋ ಅನ್ನೋ ಗೊತ್ತಿಲ್ಲ. ಸಿ ಬೈರೇಗೌಡರದು ಮೊನ್ನೆ ನಮ್ಮ ಉಲ್ಲಂಕಲ್ ಅವರೇ ತಗೊಂಡಿದ್ದಾರೆ. ಯಾರು ಫೋಟೋ ಇದೆಯಪ್ಪ ಅದು? ತೋರ್ಸ್ಮಾ ಏನು ಏನಿತ್ತು ಅದ್ರ ಪಕ್ಕದಲ್ಲೇ ಒಂದು ಅಂಬೇಡ್ಕರ್ದು ಫೋಟೋ ಇರುವಂತ ಈ ತರ ಒಂದು ಶಿಲೆಯಲ್ಲಿ ಒಂದು ಹಾಕುವಂಥದ್ದು ಅಂತ ತೀರ್ಮಾನ ಆಗಿ ಒಮ್ಮತದಿಂದ ಗ್ರಾಮಸ್ಥರು ಮತ್ತೆ ಎಲ್ಲ ದಲಿತ ನಾಯಕರು ಜೊತೆಗೆ ಏನು ಮುಖಂಡರುಗಳಿದ್ದಾರೆ ಎಲ್ಲರೂ ಒಪ್ಕೊಂಡು ಆಯ್ತು ಮಾಡೋಣ, ಡೈರಿ ಹತ್ರ ಇರ್ತದೆ, ಏನು ಸಮಸ್ಯೆ ಇಲ್ಲ ಅಂತೇಳಿ ಒಪ್ಕೊಂಡು ಕೊನೆಗೆ ಅದು ಪಕ್ಕದಲ್ಲೇ ಮಾಡಬೇಕು ಅಂತೇಳಿ ಅದನ್ನೇನಿತ್ತಲ್ಲ ಅದನ್ನ ತೆಗೆದು ಆ ಗೋಡೆಗೆ ಫಿಕ್ಸ್ ಮಾಡೋದು ಅಂತ ಮಾತಾಯ್ತು. ಆಯ್ತು, ಬೈರೇಗೌಡ್ರೆ ಅಂಬೇಡ್ಕರ್ದು ಒಂದು ಫೋಟೋ ಇರುವಂತ ಒಂದು ಶಿಲೆನ ನೀವು ಬನ್ನಿ, ಎಲ್ಲರೂ ಕೂತು ನಾನು ಬರ್ತೀನಿ. ಒಂದು ಶಾಂತಿಯುತವಾಗಿ ಅಂಬೇಡ್ಕರ್ಗೆ ಒಂದು ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಒಂದು ಒಳ್ಳೆ ಜಾಗನ ಗುರುತಿಸೋಣ. ಇಷ್ಟು ಹೋರಾಟ ಮಾಡಿ ಇಷ್ಟು ಅವಮಾನದ ಮಾತು ಕೇಳಿ ಬೇರೆ ಕಡೆ ಹಾಕ್ಸಿದ್ರೆ ಇಲ್ಲ, ಒಪ್ಪಲ್ಲ ನಾವು. ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಈ ದಿನ ಗ್ರಾಮಕ್ಕೆ ಭೇಟಿ ನೀಡ್ತೀರಿ. ವಿಚಾರ ಏನಪ್ಪ ಅಂದರೆ ಏನು ಈ ಗ್ರಾಮದಲ್ಲಿ ಸತತವಾಗಿ 4 ದಿನಗಳಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡುವಂಥ ವಿಚಾರಕ್ಕೆ ಈ ಗ್ರಾಮದಲ್ಲಿ ಗಲಭೆ ಸೃಷ್ಟಿಯಾಗಿರುತ್ತೆ. ಈ ವಿಚಾರವಾಗಿ ಒಂದು ಸ್ಥಳನ ಏನೊಂದು ಆಲ್ಡೇರಿ ಮುಂಭಾಗದಲ್ಲಿ ಊರಿನ ಹಿರಿಯರಾದಂಥ ಕೆಲವು ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಆ ಒಂದು ಡೈರಿ ಮುಂಭಾಗದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕಂತ ಮಾತುಕತೆ ಪ್ರಕಾರ ಈ ಕಾಲೋನಿಯ ಏನು ಯುವಕರು ಎಲ್ಲರೂ ಒಗ್ಗೂಡಿ ಅಲ್ಲೊಂದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ 4ಕ್ಕೆ 4 ಅಡಿ ಜಾಗದಷ್ಟು ಜಾಗವನ್ನು ನಿಗದಿ ಮಾಡಿಕೊಂಡು ನಿರ್ಮಾಣ ಮಾಡೋ ಹಂತದಲ್ಲಿ ಇವ್ರನ್ನ ಸ್ಟಾಪ್ ಮಾಡ್ತಾರೆ. ಯಾವ ಕಾರಣಕ್ಕಂದರೆ ಇಲ್ಲಿ ಯಾವುದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಬಾರ್ದು, ನಮ್ಮ ಮಾತುಕತೆ ಪ್ರಕಾರ ಇಲ್ಲೊಂದು ಭಾವಚಿತ್ರ ಇಡಬೇಕು ಅಂತ ಹೇಳಿರ್ತಾರೆ. ಆದರೆ ಈ ಗ್ರಾಮದಲ್ಲಿ ತುಂಬ ಅತಿ ದೊಡ್ಡದಾಗಿ ದೇವಾಲಯಗಳು ಕಟ್ಟಿದ್ರೆ ಅದಕ್ಕೆ ಯಾರೂ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅದಕ್ಕೆ ಒತ್ತಡ ಮಾಡಿರೋದಿಲ್ಲ.
ಅನುಮತಿಯನ್ನು ಸಹ ಕೊಡಬೇಡಿ ಅಂತಲೂ ಯಾರು ಸಹ ಹೇಳಿರೋದು. ಆದರೆ ಇವತ್ತಿದ್ದನ್ನು ನಿರ್ಮಾಣ ಮಾಡೋಕ್ಕೆ ಅಡ್ಡಿಪಡ್ತಾರಂದರೆ PDOನು ಸಹ ಈ ಗ್ರಾಮಕ್ಕೆ ಬಂದಿರೋದಿಲ್ಲ. ಅವರು ಸಹ ಒಂದು ರಾಜಕಾರಣಿಗಳ ಕೈಗೊಂಬೆ ಆಗಿರೋದಂತ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಏನು ಈ ಒಂದು ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಆಗೋದಕ್ಕೆ ನಾವು ನಿರಂತರವಾಗಿ ಪ್ರತಿಭಟನೆ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಪ್ರತಿಭಟನೆ ಬಿಸಿಯನ್ನು ಮುಟ್ಟಿಸೋತಕ್ಕಂಥ ಕೆಲಸ ನಾವು ಮಾಡ್ತಾ ಇರ್ತೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಏನು ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ಸ್ ಠಾಣೆಯ ನಮ್ಮ PA ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು ಸರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳಕ್ಕೆ ಬಂದು ನಾಳೆ ಏನು ದಿನಾಂಕ 15ನೇ ತಾರೀಕಿನಂದು ಏನು ಸಂಬಂಧಪಟ್ಟ ಇಲಾಖೆಯಲ್ಲಿ ನಡೀತಕ್ಕಂತಹ ಒಂದು ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರ ಸಮ್ಮುಖದಲ್ಲಿ ನಾವಲ್ಲಿ ಮಾತುಕತೆ ನಡೆಸಿ ಏನು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಪತ್ರ ವ್ಯವಹಾರ ಮಾಡಿ ಮಾಡೋಣ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಏನು ಈ ಒಂದು ಗ್ರಾಮದಲ್ಲಿ ಈ ತುಂಬಾ ಒಂದು ಜಾತಿ ಭೇದ ಜಾಸ್ತಿ ಇರೋದ ಕಾರಣಕ್ಕೆ ಆದರೆ ನಾವು ಇಲ್ಲಿ ಭಾವಚಿತ್ರ ಬಿಟ್ಟು ಒಂದು ಪುತ್ಥಳಿ ನಿರ್ಮಾಣವನ್ನೇ ಮಾಡ್ತೇವಂತ ಈ ನಿಟ್ಟಿನಲ್ಲಿ ಹೇಳ್ತಾ, ಅದೇ ರೀತಿ ಯಾರು ಸಹ ಇಲ್ಲಿ ನಮ್ಮ ದಲಿತ ಕುಟುಂಬ ಸಂಬಂಧಪಟ್ಟಿರೋರ ಮೇಲೆ ನಾವು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೀರಿ. ಇಲ್ಲಿ ಕೆಲವರು ಇಲ್ಲಿ ಯಾವ ರೀತಿ ಅಂದರೆ ಜಾಸ್ತಿನೇ ಬೇರೆ ಥರ ಇಲ್ಲಿ ತೋರಿಸ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ನಾವು ಸಹ ಸಂಬಂಧಪಟ್ಟ ಇಲಾಖೆ ಗಮನ ಕೊಟ್ಟು ಇಲ್ಲಿ ಒಂದು ಕುಂದುಕೊರತೆ ಸಭೆಯನ್ನು ಏರ್ಪಡಿಸಿ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಎರಡೂ ಏನು ಒಂದು ಸಮುದಾಯಗಳ ನಡುವೆ ಗಲಭೆ ಸೃಷ್ಟಿ ಆಗದಂತೆ ಮಾಡಬೇಕಂತ ಮಾನ್ಯ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಸಹ ನಾವು ನೀಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಮಾತು ಹೇಳ್ತಾ ನಾಳೆ ದಿನ ಆಗತಕ್ಕಂಥ ಒಂದು ಕೆಲಸ ಕಾರ್ಯಕ್ಕೆ ಯಾವುದೇ ಅಡ್ಡಿಪಡಿಸದಂತೆ ನಮಗೆ ಮಾನ್ಯ ಇನ್ಸ್ಪೆಕ್ಟರ್ ಸಹ ನಮಗೆ ಬಂದೋಬಸ್ತ್ ನೀಡಿ ರಕ್ಷಣೆ ಕೊಡ್ತಾರಂತ ಒಂದು ಭರವಸೆ ಇದೆ. ಅದಾಗಲಿಲ್ಲ ಅಂದರೆ ನಾವು 100ಕ್ಕೆ 100ರಷ್ಟು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ನಿರ್ಮಾಣ ಮಾಡ್ತೀರಿ. ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ. ಇನ್ನೊಂದು, ಈ ಗ್ರಾಮದಿಂದ ಮುಂದಿನ ದಿನಗಳಲ್ಲಿ ಏನು ಬರ್ತಾರೋ ಜನಪ್ರತಿನಿಧಿಗಳಿಗೂ ಸಹ ನಾವು ಒಂದು ಚುನಾವಣಾ ಬಹಿಷ್ಕಾರ ಸಹ ಆಗ್ತೀರಿ. ಏನಕ್ಕಂದರೆ ನಮ್ಮ ಚುನಾವಣಾ ಸಮಯದಲ್ಲಿ ಮಾತ್ರ ಬರ್ತಾರೆ ಇಲ್ಲಿಗೆ, ಏನಕ್ಕೆ ವೋಟ್ ಬೇಕಂತ. ಆದರೆ ಈ ಸತತವಾಗಿ 3 ದಿನಗಳ ಕಾಲದಿಂದ ಆಗ್ತಾ ಇರೋ ಒಂದು ಆ್ಯಕ್ಟಿವಿಟೀಸ್ನ ಕಂಡು ಸಹ ಸೈಲೆಂಟ್ ಆಗಿದ್ದಾರೆ ಅಂದರೆ ದಲಿತ ವಿರೋಧಿಗಳು ನಿಜವಾಗ್ಲೂ ಅವರೇ ಆಗಿರ್ತಾರೆ. ಇದಕ್ಕೆ ಅತಿ ಶೀಘ್ರ ನಾವು ಬಿಸಿ ಮುಟ್ಟಿಸ್ತಾ ಈ ಒಂದು 2 ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್, ಜೈ ಕಿಸಾನ್, ಜೈ ಸಂವಿಧಾನ್, ಜೈ ಪ್ರಬುದ್ಧ ಭಾರತ.